ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಜ್ಯೋತಿಷ್ಯ ವಿದ್ವಾನ್ ಹಾಗೂ ವಾಸ್ತುತಜ್ಞ ಗಿರೀಶ್ ಗುರುಜಿ. ಮಕರ ರಾಶಿ, ಮಕರ ಲಗ್ನ, ಅಕ್ಟೋಬರ್ ತಿಂಗಳ ರಾಶಿ ಭವಿಷ್ಯ ಯಾವ ರೀತಿಯ ಫಲಗಳನ್ನು ನೀವು ನಿರೀಕ್ಷೆ ಮಾಡಬಹುದು ಅನ್ನುವಂತಹ ಸಂಪೂರ್ಣ ಮಾಹಿತಿ ಕೊಡ್ತೀನಿ. ವಿಡಿಯೋನ ಕೊನೆವರೆಗೂ ನೋಡಿ, ಲೈಕ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮುಖಾಂತರ ತಿಳಿಸಿ. ಈ ಬರುವಂತಹ ಅಕ್ಟೋಬರ್ ತಿಂಗಳಲ್ಲಿ ಸುಮಾರಷ್ಟು ಗ್ರಹಗಳ ಬದಲಾವಣೆ, ಮುಖ್ಯವಾಗಿ ಗುರುವಿನ ಸ್ಥಳ ಬದಲಾವಣೆ ಆಗ್ತಿದೆ ಮಕರ ರಾಶಿಯವರಿಗೆ. ಗುರು ತನ್ನ ಉಚ್ಚ ಸ್ಥಾನಕ್ಕೆ ಸಂಚಾರ ಆಗ್ತಿದ್ದಾನೆ, ಸಪ್ತಮ ಸ್ಥಾನಕ್ಕೆ ಬರ್ತಿದ್ದಾನೆ. ಹಾಗಾಗಿ ಸಂಪೂರ್ಣವಾದಂತಹ ಗುರುಬಲ ಮಕರ ರಾಶಿ, ಮಕರ ಲಗ್ನದವರಿಗಿರುತ್ತೆ ಈ ಬರುವಂತಹ ತಿಂಗಳಿಂದ. ಜೊತೆಗೆ ನಿಮಗೆ ಈ ಬರುವಂತಹ ತಿಂಗಳಲ್ಲೇನೆ ಶುಕ್ರ ತನ್ನ ನೀಚ ಸ್ಥಾನಕ್ಕೆ ಸಂಚಾರ ಆಗ್ತಾನೆ, ಭಾಗ್ಯ ಸ್ಥಾನಕ್ಕೆ. ಕೆಲವೊಂದು ಭಾಗ್ಯೋದಯದಲ್ಲಿ ಕೆಲವೊಂದು ಏರುಪೇರುಗಳು ಮತ್ತೆ ಕೆಲವೊಂದು ಆಕಸ್ಮಿಕವಾದಂತಹ ಅನುಕೂಲಗಳನ್ನು ಕೂಡ ಕೊಡುವಂತಹ ತಿಂಗಳಾಗಿರುತ್ತೆ ಶುಕ್ರನಿಂದ. ದಶಮದಲ್ಲಿ ಕೂಡ ರವಿ ಬರುವಂತಹ ತಿಂಗಳಲ್ಲೂ ನೀಚ ಸ್ಥಾನಕ್ಕೆ. ಸೊ ಹಾಗಾಗಿ ಕೆಲವೊಂದು ಹೆಸರು, ಕೀರ್ತಿ, ಗೌರವ ಆಗಿರ್ಬೋದು, ನೀವು ಮಾಡುವಂಥ ಕೆಲಸ ಕಾರ್ಯಗಳಲ್ಲಿ ಏರುಪೇರುಗಳನ್ನು ಕೂಡ ನೋಡುವಂಥದ್ದಿರುತ್ತೆ. ಆದರೆ ಮಂಗಳ, ಬುಧ ನಿಮ್ಮ ಒಂದು ದಶಮ ಸ್ಥಾನದಿಂದ ಸಂಚಾರ ಆಗ್ತಿರೋದ್ರಿಂದ ನಾನಾ ರೀತಿಯ ಒಂದು ಅನುಕೂಲಗಳನ್ನು ಕೂಡ ಈ ಬರುವಂತಹ ತಿಂಗಳಲ್ಲಿ ನೀವು ನಿರೀಕ್ಷೆ ಮಾಡಬಹುದು. ರಾಹು ನಿಮ್ಮ ವಾಣಿ, ನಿಮ್ಮ ಒಂದು ಹಣಕಾಸಿನ ಸ್ಥಾನದಿಂದ ಸಂಚಾರ, ದೊಡ್ಡ ಮಟ್ಟದ ದುಡ್ಡು ಕಾಸಿನ ವಿಚಾರದಲ್ಲಿ ಕೆಲವೊಂದು ಆಕಸ್ಮಿಕ ಲಾಭವನ್ನು ನಿರೀಕ್ಷೆ ಮಾಡಬಹುದು. ಮತ್ತೆ ಶನೈಶ್ಚರ ತೃತೀಯದಿಂದ ವಕ್ರಿಯಾಗಿ ನಡೀತಿದ್ದಾನೆ. ಎಲ್ಲೋ ಒಂದು ರೀತಿಯಲ್ಲಿ ಏರುಪೇರುಗಳು ನಿಮ್ಮ ಭಾವನೆಯಲ್ಲಿ ಕೂಡ ನೋಡುವಂತಹ ಸಾಧ್ಯತೆ ಇರುತ್ತೆ. ಅಷ್ಟಮದಿಂದ ಕೇತು ನಿಮಗೆ ನಿಮ್ಮ ಒಂದು ಕಷ್ಟ ಕಾರ್ಪಣ್ಯಗಳನ್ನ ಕಡಿಮೆ ಮಾಡುವಂತಹ ಒಂದು ಸಾಹಸ ಕಾರ್ಯಗಳಲ್ಲಿ ಕೇತುವಿನ ಅನುಕೂಲಗಳನ್ನ ನಿರೀಕ್ಷೆ ಮಾಡಬಹುದು. ನೋಡಿ, ಬರುವಂತಹ ತಿಂಗಳಲ್ಲಿ ಮಕರ ರಾಶಿಯವರು ತಮ್ಮ ವ್ಯಕ್ತಿತ್ವದಲ್ಲಿ ಕೆಲವೊಂದು ಏರುಪೇರುಗಳನ್ನ ನೋಡ್ತಾ ಇರ್ತೀರಾ. ನಿಮಗೆ ಎಲ್ಲೋ ಒಂದು ರೀತಿಯಲ್ಲಿ ಸೆಲ್ಫ್ ಕಾನ್ಫಿಡೆನ್ಸ್, ಒಂದ್ ಕಡೆ ತುಂಬಾನೇ ಸೆಲ್ಫ್ ಕಾನ್ಫಿಡೆನ್ಸ್ ಆಗಿರ್ತೀರಾ, ಕೆಲವೊಂದ್ ಕಡೆ ಕಾನ್ಫಿಡೆನ್ಸ್ ಇರೋದಿಲ್ಲ. ಭವಿಷ್ಯದ ಬಗ್ಗೆ ಅತಿಯಾದಂತಹ ಚಿಂತೆ, ಆಲೋಚನೆ, ಏನಾಗುತ್ತೋ ಏನಿಲ್ಲ ಅನ್ನುವಂತಹ ಭಯ, ಇದೆಲ್ಲವನ್ನು ಕೂಡ ನೋಡುವಂತಹ ಸಾಧ್ಯತೆ ಇರುತ್ತೆ. ಶುಕ್ರನು ಕೂಡ ನೀಚ ಸ್ಥಾನದಿಂದ ಸಂಚಾರ ಆಗ್ತಿರೋದ್ರಿಂದ ಲಕ್ ಫ್ಯಾಕ್ಟರ್ ಕೆಲವೊಂದು ಸರಿ ಈಸಿಯಾಗಿ ನಿಮ್ ಲಕ್ ಫ್ಯಾಕ್ಟರ್ ವರ್ಕ್ ಆಗುತ್ತೆ, ಕೆಲವು ಸರಿ ಲಕ್ ಫ್ಯಾಕ್ಟರ್ ವರ್ಕ್ ಆಗಲ್ಲ. ಈಗ ಬರುವಂತಹ ತಿಂಗಳಲ್ಲಿ ನಿಮ್ಮ ಒಂದು ಕಾನ್ಫಿಡೆನ್ಸ್ ಲೆವೆಲ್ಲು ಕಡಿಮೆ ಇರುತ್ತೆ, ಏರುಪೇರುಗಳಿರುತ್ತೆ. ಆದರೆ ಗುರುವಿನ ಬಲ ಬರ್ತಿದೆ ನಿಮಗೆ. ಗುರು ನಿಮ್ಮ ಜ್ಞಾನ, ನಿಮ್ಮ ಕಾರ್ಯ ಮಾಡುವಂತಹ ವೈಖರಿ ಮತ್ತೆ ಎದುರಿನ ವ್ಯಕ್ತಿಯಿಂದ ಸಪೋರ್ಟು ಮತ್ತೆ ಮಾರ್ಗದರ್ಶನ ಇವೆಲ್ಲವೂ ಕೂಡ ಸಿಗ್ತಾ ಹೋಗುತ್ತೆ ನಿಮಗೆ. ಹಾಗಾಗಿ ಒಂದಲ್ಲ ಒಂದು ರೀತಿಯಲ್ಲಿ ಗುರುವಿನ ಮಾರ್ಗದರ್ಶನ ಮಿತ್ರರ ಮುಖಾಂತರ ಆಗಿರ್ಬೋದು, ನೀವು ಯಾರ ಜೊತೆಗೆ ವ್ಯವಹಾರ ಮಾಡ್ತಿರ್ತಾರೆ ಅವರ ಮುಖಾಂತರ ಆಗಿರ್ಬೋದು, ಅವರಿಂದ ಅನುಕೂಲದ ನಿರೀಕ್ಷೆಯನ್ನ ಮಾಡುವಂಥದ್ದಿರುತ್ತೆ. ಎಲ್ಲಾ ರೀತಿಯ ಕಾರ್ಯಗಳಲ್ಲಿ ಸಫಲತೆಯನ್ನ ತಂದು ಕೊಡಕ್ಕೆ ನಿಮಗೆ ಸರಿಯಾದಂತಹ ದಾರಿ ಮಾರ್ಗಗಳೆಲ್ಲ ಸಿಗಕ್ಕೆ ಸ್ಟಾರ್ಟ್ ಆಗತ್ತೆ ಬರುವಂತಹ ತಿಂಗಳಿಂದ. ಜೊತೆಗೆ ನಿಮ್ಮ ಒಂದು ದಶಮ ಸ್ಥಾನದಲ್ಲಿನೇ ಮಂಗಳ ಮತ್ತೆ ಬುಧ ಮತ್ತೆ ಸಂಯೋಗ ಇದೆ. ನೋಡಿ, ಮಂಗಳ ನಿಮಗೆ ಧೈರ್ಯ, ಸಾಹಸ ಕಾರ್ಯಗಳು ಮತ್ತೆ ಮಾಡುವಂತಹ ವ್ಯವಹಾರ, ಹೆಸರು, ಕೀರ್ತಿ, ಗೌರವದ ಬಗ್ಗೆ ಹೆಚ್ಚಿನ ಶ್ರಮ, ಪ್ರಯತ್ನವನ್ನ ಪಡ್ತೀರಾ. ಮತ್ತೆ ತುಂಬಾನೇ ಕಾಂಪಿಟೇಷನ್, ಪೈಪೋಟಿಯಲ್ಲಿ ಇಳಿಯುವಂತಹ ಒಂದು ಮಾನಸಿಕ ಸ್ಥಿತಿ ಇರುತ್ತೆ. ಆದರೆ ಇದರ ಜೊತೆಗೆ ನಿಮಗೆ ರವಿ ನೀಚ ಸ್ಥಾನದಿಂದ ಸಂಚಾರ ಆಗುವಾಗ ಹೆಸರು, ಕೀರ್ತಿ, ಗೌರವದಲ್ಲಿ ಏರುಪೇರುಗಳು, ಕೆಲವೊಂದು ಬೇಡದೇ ಇರುವಂತಹ ಅಪವಾದಗಳನ್ನ ನೀವು ನಿರೀಕ್ಷೆ ಮಾಡಬಹುದು. ಹಾಗೆ ಹಳೆ ಸಮಸ್ಯೆಗಳು ಉಲ್ಬಣಗಳಾಗಿ ಅದನ್ನ ಬಗೆಹರಿಸುವಂತಹ ನಿಟ್ಟಿನಲ್ಲಿ ಮತ್ತೆ ಅದರಲ್ಲಿ ಸಕ್ಸಸ್ ಕೂಡ ಆಗ್ತೀರಾ. ಸೊ ಹಾಗಾಗಿ ಹಳೆ ಸಮಸ್ಯೆಗಳನ್ನ ನೀವು ಹೋರಾಟ ಮಾಡಲೇಬೇಕಾಗತ್ತೆ ಈ ಬರುವಂತಹ ತಿಂಗಳಲ್ಲಿ. ಜೊತೆಗೆ ನಿಮ್ಮ ಒಂದು ಕಾರ್ಯವೈಖರಿಯಲ್ಲಿ ಬದಲಾವಣೆಗಳು ಮತ್ತೆ ಅದರಿಂದ ದುಡ್ಡು ಕಾಸು ಮಾಡುವಂತ ಯೋಗ, ರಾಹು ಕೂಡ ಧನಸ್ಥಾನದಲ್ಲಿ ಇರೋದ್ರಿಂದ ವ್ಯಾಪಾರ ವ್ಯವಹಾರಗಳಲ್ಲಿ ಇಂಪ್ರೂವ್ಮೆಂಟ್ ಆಗುತ್ತೆ. ಯಾವ್ದಾದ್ರು ಪೆಂಡಿಂಗ್ ದುಡ್ಡು ಕಾಸು ಬರೋದ್ರಲ್ಲಿ ಈಸಿಯಾಗಿ ಬರುವಂತದ್ದಿರುತ್ತೆ. ನಿಮ್ಮ ಲಕ್ ಫ್ಯಾಕ್ಟರ್ ನಿಮ್ಮ ಮಕ್ಕಳಿಂದನೂ ನೋಡುವಂತಹ ಸಾಧ್ಯತೆಗಳು ಇರುತ್ತೆ. ಹಿಂದೆ ಮಾಡಿದಂತಹ ಯಾವುದಾದ್ರೂ ಇನ್ವೆಸ್ಟ್ಮೆಂಟ್ ಏನಾದ್ರು ಮುಳುಗಿದ್ರೆ, ಇಲ್ಲಾಂದ್ರೆ ಅದರಿಂದ ಲಾಭ ಬರುವಂಥದ್ದು, ಇಲ್ಲ ಕೋರ್ಟ್ ಕಚೇರಿಯಿಂದ ನಿಮಗೆ ಲಾಭ ಬರುವಂಥದ್ದು, ಇನ್ಸೂರೆನ್ಸ್ ಇಂದ ಲಾಭ ಬರುವಂಥದ್ದಿರುತ್ತೆ, ಬ್ಯಾಂಕಿನಿಂದ ಸಪೋರ್ಟ್ ಸಿಗುವಂಥದ್ದಿರುತ್ತೆ. ಇವೆಲ್ಲವನ್ನೂ ಕೂಡ ಈ ಬರುವಂತಹ ತಿಂಗಳಲ್ಲಿ ನಿರೀಕ್ಷೆ ಮಾಡುವಂಥದ್ದಿದೆ. ಗುರುವಿನ ಬಲ ಬಂದ ತಕ್ಷಣ ನಿಮ್ಮ ಕೆಲಸ ಕಾರ್ಯಗಳೆಲ್ಲ ಸಕ್ಸಸ್ಸು. ಜೊತೆಗೆ ನಿಮ್ಮ ಒಂದು ಪೈಪೋಟಿ ಕಾಂಪಿಟೇಷನ್ ಏನ್ ಕೊಡ್ತಿರ್ತೀರಾ ಅದರಲ್ಲೆಲ್ಲ ಶತ್ರುಗಳ ಮೇಲೆ ಜಯ ಸಾಧಿಸುವಂಥದ್ದಾಗಿರ್ಬೋದು. ಸುಮಾರಷ್ಟು ವಿಚಾರಗಳು ನಿಮಗೆ ಕನ್ಕ್ಲೂಷನ್ಗೆ ಬಂದು ಹೋಗುತ್ತೆ. ಅಂದ್ರೆ ಯಾವುದೇ ಒಂದು ಡಿಸ್ಪ್ಯೂಟ್ಸ್ ಇರ್ಬೋದು, ಯಾವುದೋ ವ್ಯವಹಾರದಲ್ಲಿ ಅಡೆತಡೆಗಳಿತ್ತು, ಏನೋ ಕೈಗೆತ್ಕೊಂಡ ಕಾರ್ಯ ಅರ್ಧಕ್ಕೆ ನಿಂತಿತ್ತು, ಈ ಬರುವಂತಹ ತಿಂಗಳಿಂದ ನಿಮಗೆ ಸಂಪೂರ್ಣವಾಗಿ ಆ ವಿಚಾರದಲ್ಲಿ ಸಕ್ಸಸ್ ನೋಡುವಂಥದ್ದಿದೆ ಈ ಬರುವಂತಹ ತಿಂಗಳ ಕೊನೆಯ ಹಂತದಲ್ಲಿ. ಹಾಗಾಗಿ ಮಂಗಳನು ಕೂಡ ಲಾಭಕ್ಕೆ ಸಂಚಾರ ಮಾಡ್ತಾನೆ, ಸ್ವಂತ ಕ್ಷೇತ್ರಕ್ಕೆ ಸಂಚಾರ ಮಾಡೋದ್ರಿಂದ ನಾನಾ ರೀತಿಯ ಅನುಕೂಲಗಳು ಮತ್ತೆ ಗುರುವಿನ ಅನುಗ್ರಹ, ಗುರುವಿನ ದೃಷ್ಟಿ ಕೂಡ ಇದೆ ಸಕ್ಸಸ್ ಅಲ್ಲಿ. ಸೊ ಹಾಗಾಗಿ ಅನುಕೂಲಗಳಿದೆ. ಮುಖ್ಯವಾಗಿ ಯಾವ್ದಾದ್ರು ಭೂಮಿ ವಿಚಾರದಲ್ಲಿ ನಿಮಗೆ ಏನಾದ್ರೂ ಅನಾನುಕೂಲತೆಗಳಿದ್ರೆ, ಮನೆ ಕಟ್ಟೋದ್ರಲ್ಲಿ ವಿಳಂಬಗಳಾಗ್ತಾ ಇದ್ರೆ, ಲೋನ್ ಸ್ಯಾಂಕ್ಷನ್ ಆಗ್ತಾ ಇಲ್ಲ ಅಂದ್ರೆ ಅದೆಲ್ಲವನ್ನೂ ಕೂಡ ನೀವು ಪಡೆಯುವಂತ ಯೋಗ ಮಾರ್ಗಗಳೆಲ್ಲನೂ ಕೂಡ ನೋಡುವಂಥದ್ದಿದೆ ಬರುವಂತಹ ತಿಂಗಳಲ್ಲಿ. ಉದ್ಯೋಗ ಮತ್ತೆ ವೃತ್ತಿಯಲ್ಲಿ ಮತ್ತೆ ಯಾವ್ದಾದ್ರು ಗೌರ್ಮೆಂಟ್ ಮತ್ತೆ ಪ್ರೈವೇಟ್ ಸೆಕ್ಟರ್ ಅಲ್ಲಿ ಯಾರು ಇರ್ತಾರೋ ಅವರಿಗೆ ಉದ್ಯೋಗದ ಕೆಲವೊಂದು ಚಾಲೆಂಜಸ್ ಅನ್ನ ನೋಡುವಂಥದ್ದಿರುತ್ತೆ.
ಹೆಚ್ಚಿಗೆ ಶ್ರಮ ಪಡಬೇಕಾದಂಥದ್ದಿರುತ್ತೆ. ತುಂಬಾನೇ ಕೆಲಸ ಕಾರ್ಯಗಳನ್ನ ಪದೇ ಪದೇ ಮಾಡಬೇಕಾದಂಥದ್ದಿರುತ್ತೆ. ಹೆಚ್ಚಿನ ಜವಾಬ್ದಾರಿಯನ್ನ ಕೊಡುವಂಥದ್ದಿರುತ್ತೆ. ಸುಮಾರಷ್ಟು ಜನರಿಗೆ ಕೆಲವೊಂದು ಪರಿವರ್ತನೆ, ಬದಲಾವಣೆಯನ್ನ ನೋಡುವಂಥದ್ದಿರುತ್ತೆ. ಅಂದ್ರೆ ಬೇರೆ ಕಡೆಗೆ ಜಾಯಿನ್ ಆಗೋದು, ಇಲ್ಲಾಂದ್ರೆ ಕೆಲಸ ಕಾರ್ಯಗಳನ್ನ ಬಿಟ್ಟು ಹೋಗುವಂತ ಸಾಧ್ಯತೆ ಇರುತ್ತೆ. ಆದರೆ ಒಂದು ಗಮನದಲ್ಲಿಟ್ಕೋಬೇಕು, ಯಾರು ಸರ್ಕಾರ ಸಂಬಂಧಪಟ್ಟಂತಹ ಕೆಲಸ ಕಾರ್ಯಗಳಿದ್ದಾರೋ, ರವಿ ನೀಚ ಸ್ಥಾನಕ್ಕೆ ಹೋದಾಗ ಅಧಿಕಾರದ ಪದಚ್ಯುತಿ ಅಂದ್ರೆ ನಿಮಗೆ ನಿಮ್ಮ ಪ್ರಮೋಷನ್‌ಗಿಂತ ಡಿಮೋಷನ್ ಕೆಲವೊಂದು ಸರಿ ಆಗುವಂಥದ್ದು. ಕೆಲವೊಂದು ಇನ್ವೆಸ್ಟಿಗೇಷನ್ನು, ಇನ್ಕಮ್ ಟ್ಯಾಕ್ಸ್ ಪ್ರಾಬ್ಲಮ್ ಆಗಿರ್ಬೋದು, ಕೆಲವೊಂದು ರೇಡ್ ಆಗಿರ್ಬೋದು, ಮತ್ತೆ ಕೆಲವೊಂದು ಬೇರೆಯವರ ಪಿತೂರಿಯಿಂದ ನಿಮ್ಮ ಉದ್ಯೋಗಕ್ಕೆ ಕಳಂಕ, ಗಂಡಾಂತರ ಮತ್ತೆ ಮಾನಹಾನಿ ಇವೆಲ್ಲವನ್ನೂ ಕೂಡ ನೋಡುವಂಥದ್ದಿರುತ್ತೆ. ಕೆಲವರು ಅದರಿಂದ ಬಚಾವಾಗುವಂತಹ ಅವಕಾಶ ಯೋಗಗಳು ಕೂಡ ಇರುತ್ತೆ. ಮುಂಚೆನೇ ಅದರ ಬಗ್ಗೆ ನಿಮಗೆ ಗಮನ, ಮಾಹಿತಿಗಳೆಲ್ಲ ಸಿಗುವಂತಹ ಸಾಧ್ಯತೆ ಇರುತ್ತೆ. ಗುರುವಿನ ಬಲ ಇರೋದ್ರಿಂದ ಮಿತ್ರರ ಸಹಕಾರ, ಇಲ್ಲಾಂದ್ರೆ ಯಾರಾದರೂ ಒಬ್ಬರು ನಿಮಗೆ ಸಂಪೂರ್ಣವಾದಂತಹ ಉತ್ತಮವಾದಂತಹ ಮಾಹಿತಿಯನ್ನ ನಿಮಗೆ ತಲುಪಿಸ್ತಾರೆ. ಸೊ ಅದರ ಬಗ್ಗೆ ಸ್ವಲ್ಪ ಗಮನವಿಟ್ಟು ಕೆಲಸ ಕಾರ್ಯಗಳನ್ನ ಮಾಡಿದ್ರೆ ಉತ್ತಮ. ಇಲ್ಲಾಂದ್ರೆ ರಾಹು ನಿಮಗೆ ದುಡ್ಡಿನ ಸ್ಥಾನದಲ್ಲಿರೋದ್ರಿಂದ ಯಾವ ಮಾರ್ಗವಾದರೂ ಸರಿ ನಿಮಗೆ ದುಡ್ಡು ಕಾಸು ಬರುವಂತಹ ಅವಕಾಶಗಳು, ಆಲೋಚನೆಗಳು, ನಿಮ್ಮ ದೃಷ್ಟಿಕೋನ ಇವೆಲ್ಲವನ್ನೂ ಮಾಡಿಸ್ತಾನೆ ಬರುವಂತಹ ತಿಂಗಳಲ್ಲಿ. ಹಾಗಾಗಿ ಕೆಲವೊಂದು ಎಚ್ಚರಿಕೆ ವಹಿಸ್ಕೋಬೇಕು. ನಿರ್ಧಾರದಲ್ಲಿ ಕೂಡ ನಿಮಗೆ ದ್ವಂದ್ವತೆ ಇರುತ್ತೆ, ಕ್ಲಾರಿಟಿ ಆಫ್ ಮೈಂಡ್ ಇರಲ್ಲ ನಿಮಗೆ. ಹಾಗಾಗಿ ನಿರ್ಧಾರದಲ್ಲಿ ಏರುಪೇರುಗಳಿರುತ್ತೆ. ಹಾಗಾಗಿ ಮಾರ್ಗದರ್ಶನ ತಗೊಳ್ಳೋದ್ರಿಂದ ತುಂಬಾ ಉತ್ತಮವಾದಂತಹ ಸಮಸ್ಯೆಗಳು ಕೂಡ ಸರಿಯಾದ ರೀತಿಯಲ್ಲಿ ನೀವು ಅದನ್ನ ಸರಿ ಮಾಡ್ಕೊಳ್ಳುವಂಥದ್ದು ಯೋಗಗಳು ಕೂಡ ಇದೆ. ಜೊತೆಗೆ ನೋಡಿ, ನಿಮಗೆ ಸಂಪೂರ್ಣವಾದಂಥ ಯಾವುದೇ ರೀತಿಯ ಡಿಸ್ಪ್ಯೂಟ್ಸು, ಮನಸ್ತಾಪ, ವೈಮನಸ್ಸುಗಳಿದ್ರೆ ಅದನ್ನ ಸರಿ ಮಾಡ್ಕೊಳ್ಳುವಂಥದ್ದು. ಲೀಗಲ್ ಪ್ರಾಬ್ಲಮ್ ಅಲ್ಲಿ ನಿಮಗೆ ಕೆಲವೊಂದು ಅನುಕೂಲಗಳನ್ನ ನೋಡುವಂಥದ್ದಿರುತ್ತೆ. ಪೊಲೀಸ್ ಸ್ಟೇಷನ್ ವಿಚಾರದಲ್ಲಿ ಲಾಭಗಳನ್ನ ನೋಡ್ಬೋದು. ಯಾವುದಾದ್ರೂ ಹಳೆ ಡಿಸ್ಪ್ಯೂಟ್ಸ್ ಇದ್ರೆ ಅದನ್ನ ಬಗೆಹರಿಸಿಕೊಳ್ಳುವಂತಹ ಅವಕಾಶಗಳು ಕೂಡ ಈ ಬರುವಂತಹ ತಿಂಗಳಲ್ಲಿ ಬರುವಂಥದ್ದಿದೆ. ಖರ್ಚುಗಳ ಮೇಲೆ ಕಡಿವಾಣ ಹಾಕುವಂಥದ್ದಾಗಿರ್ಬೋದು, ಲಾಸಸ್ ಅನ್ನ ಕಂಟ್ರೋಲ್ ಮಾಡೋದಾಗಿರ್ಬೋದು, ಇವೆಲ್ಲವನ್ನು ಕೂಡ ಮಕರ ರಾಶಿಯವರಿಗೆ ಬರುವಂತಹ ತಿಂಗಳಲ್ಲಿ ನಿರೀಕ್ಷೆ ಮಾಡಬಹುದು. ಮುಖ್ಯವಾಗಿ ಆರೋಗ್ಯದ ವಿಚಾರದಲ್ಲಿ ಕೂಡ ಕೆಲವೊಂದು ಉತ್ತಮವಾದಂತಹ ಬೆಳವಣಿಗೆಯನ್ನ ನೋಡುವಂಥದ್ದಿರುತ್ತೆ. ಆರೋಗ್ಯದಲ್ಲಿ ಕೆಲವೊಂದು ಹೆಚ್ಚಿನ ಶ್ರಮ ಪ್ರಯತ್ನದಿಂದ, ಅಂದ್ರೆ ನಿಮ್ಮ ದೇಹಕ್ಕೆ ಶ್ರಮ ಮಾಡೋದಾಗಿರ್ಬೋದು, ವ್ಯಾಯಾಮ ಮಾಡೋದು, ಅದರಿಂದ ಅನುಕೂಲಗಳನ್ನು ನೋಡುವಂತಿರುತ್ತೆ. ಮುಖ್ಯ ಸ್ತ್ರೀಯರಲ್ಲಿ ಕೆಲವೊಂದು ಗಮನ ಹರಿಸ್ಕೋಬೇಕಾಗತ್ತೆ. ನಿಮಗೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗುವಂತ ಸಾಧ್ಯತೆಗಳು ಕೂಡ ಇರುತ್ತೆ. ಎಲ್ಲೋ ಒಂದು ರೀತಿಯಲ್ಲಿ ನಿಮ್ಮ ಸಣ್ಣ ಪ್ರಮಾಣದ ರೋಗವನ್ನ ಮುಂಚಿತವಾಗಿ ಅದನ್ನ ಪ್ರಿವೆನ್ಷನ್ ಮಾಡ್ಕೊಳ್ಳೋಕೆ ಆಸ್ಪತ್ರೆ ಓಡಾಟಗಳನ್ನ ಕೂಡ ನೋಡುವಂಥದ್ದಿರುತ್ತೆ. ರಾಹು ಇರೋದ್ರಿಂದ ಇನ್ಫೆಕ್ಷನ್ಗೆ ಸಂಬಂಧಪಟ್ಟಂತ ಸಮಸ್ಯೆ, ದೃಷ್ಟಿಗೆ ಸಂಬಂಧಪಟ್ಟಂತ, ಮುಖಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆಗಳನ್ನ ಈ ಬರುವಂತಹ ತಿಂಗಳಲ್ಲಿ ಎದುರಿಸುವಂತಹ ಸಾಧ್ಯತೆಗಳಿರುತ್ತೆ. ಆದರೂ ಕೂಡ ಸುಮಾರಷ್ಟು ವಿಚಾರಗಳಲ್ಲಿ ಒಳ್ಳೆಯ ರಿಸಲ್ಟ್ ಅನ್ನೇ ಈ ಬರುವಂತಹ ತಿಂಗಳಲ್ಲಿ ಮಕರ ರಾಶಿ, ಮಕರ ಲಗ್ನದವರು ನಿರೀಕ್ಷೆ ಮಾಡಬಹುದು. ಏನು ಪರಿಹಾರವನ್ನ ಮಾಡ್ಕೋಬೇಕು ಅಂದ್ರೆ, ಬರುವಂತಹ ತಿಂಗಳಲ್ಲಿ ಶುಕ್ರನಿಗೆ ಪರಿಹಾರ ಮಾಡ್ಕೊಳ್ಳಿ. ಶುಕ್ರ ನಿಮಗೆ ನೀಚ ಸ್ಥಾನದಿಂದ ಸಂಚಾರ ಆಗ್ತಿರೋದ್ರಿಂದ ಬಿಳಿ ವಸ್ತ್ರ ಜೊತೆಗೆ ಅವರೆಕಾಳನ್ನ ದಾನ ಮಾಡಿ, ಕಲ್ಲು ಸಕ್ಕರೆ ಪ್ರಸಾದವನ್ನ ವಿನಿಯೋಗ ಮಾಡಿ ಲಕ್ಷ್ಮೀ ದೇವಸ್ಥಾನಕ್ಕೆ, ಇಲ್ಲಾಂದ್ರೆ ಶುಕ್ರ ಗ್ರಹಕ್ಕೆ, ನವಗ್ರಹದಲ್ಲಿ. ಇದರಿಂದ ನಿಮಗೆ ಕಾನ್ಫಿಡೆನ್ಸ್ ಆಗಿರ್ಬೋದು, ಲಕ್ ಫ್ಯಾಕ್ಟರ್ ತುಂಬಾ ಚೆನ್ನಾಗಿ ಅಭಿವೃದ್ಧಿ ಆಗುತ್ತೆ. ಎರಡನೇದಾಗಿ ಮಾಡಬೇಕಾಗಿದ್ದು, ದುರ್ಗಾ ಬೀಜ ಮಂತ್ರವನ್ನ ಪಠನೆ ಮಾಡಿ ದುರ್ಗಾದೇವಿಗೆ ಅರ್ಚನೆ ಮಾಡಿಸೋದು ಪ್ರತಿ ಮಂಗಳವಾರ, ಶುಕ್ರವಾರ. ಇದರಿಂದ ನಿಮಗೆ ಮೋಸ, ವಂಚನೆ, ಇಲ್ಲಾಂದ್ರೆ ಪದಚ್ಯುತಿ, ಇದರಿಂದ ಬಚಾವಾಗುವಂತ ಒಂದು ಅವಕಾಶಗಳು ಕೂಡ ಅನುಕೂಲ ಬಂದ್ಬಿಡುತ್ತೆ. ಈ ಬರುವಂತಹ ತಿಂಗಳಲ್ಲಿ ಮುಖ್ಯವಾಗಿ ಬುಧನ ರತ್ನವನ್ನ ಧಾರಣೆ ಮಾಡಿ, ಪಚ್ಚೆಯನ್ನ ಧಾರಣೆ ಮಾಡಿ, ಬೆಳ್ಳಿಯಲ್ಲಿ ಕೊನೆ ಪಕ್ಷ ನೀವು ಹಸಿರು ವಸ್ತ್ರನಾದ್ರೂ ಜೊತೆಗೆ ಇಟ್ಕೊಳ್ಳಿ. ಇದರಿಂದ ನಿಮಗೆ ಏನಾಗುತ್ತೆ ಅಂದ್ರೆ, ನಿಮ್ಮ ಒಂದು ಲಕ್ ಫ್ಯಾಕ್ಟರು, ಕಾಂಪಿಟೇಷನ್ನು, ಪೈಪೋಟಿ ಮತ್ತೆ ಭಾಗ್ಯೋದಯ ಸಮಸ್ಯೆಗಳಿಂದ ಆಚೆ ಬರಕ್ಕೆ ನಿಮಗೆ ಸಂಪೂರ್ಣವಾದಂತಹ ಮಾರ್ಗದರ್ಶನ ಕೂಡ ಸಿಗುತ್ತೆ. ಹೇಳಿದಂತಹ ಪರಿಹಾರ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಶೇಷ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ.